ನೋಡಿ, ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು, ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇರುವಂತದ್ದು ಜಾತಿ ಜನಗಣತಿ ವಿಚಾರ. ಇದೇ ಜಾತಿ ಜನಗಣತಿ ವರದಿ ಜಾರಿಗೆ ಸಿಎಂಗೆ ಯಾಕಿಷ್ಟು ಹುಮ್ಮಸ್ಸು? 1.5 ವರ್ಷದ ಬಳಿಕ ಶೀಲ್ಡ್ ಕವರ್ ಓಪನ್ ಯಾಕೆ? ಇದು ರಿಪಬ್ಲಿಕನ್ನದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ಯಾಕೆ ಹಾಗಾದ್ರೆ ಈಗ 1.5 ವರ್ಷದ ಬಳಿಕ ಇದನ್ನ ಓಪನ್ ಮಾಡಲಾಗ್ತಾ ಇರುವಂತದ್ದು, ಅದು ಕೂಡ ವಿರೋಧದ ನಡುವೆ, ಸ್ವಪಕ್ಷದ ನಾಯಕರ ವಿರೋಧದ ನಡುವೆ ಈಗ ಯಾಕೆ ಓಪನ್ ಮಾಡ್ತಾ ಇರುವಂತದ್ದು ಎನ್ನುವಂತ ಪ್ರಶ್ನೆ. ಖಂಡಿತ. ಈಗ ನೋಡಿ, ಮುಖ್ಯಮಂತ್ರಿಗಳಿಗೆ ಈ ವರದಿ ಸಲ್ಲಿಕೆಯಾಗಿದ್ದು ಜಯಪ್ರಕಾಶ್ ಹೆಗ್ಡೆ ಅವರ ಈ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಏನು ವರದಿಯನ್ನ ಸಲ್ಲಿಕೆ ಮಾಡ್ತಾರಲ್ಲ, ಸಲ್ಲಿಕೆ ಮಾಡಿ 1 ವರ್ಷ ಆಗಿದೆ. ಅದಾದ ನಂತರ ವರದಿ ಸೋರಿಕೆ ಆಯಿತು, ಮಗದೊಂದು ಚರ್ಚೆಗೆ ಅವಕಾಶ ಕೊಡಬೇಕು ಅನ್ನೋದೆಲ್ಲವೂ ಕೂಡ ಪ್ರಸ್ತಾಪ ಆಯಿತು. ಆದ್ರೆ ಈಗ ಜಾರಿ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಇಷ್ಟೊಂದು ಉತ್ಸುಕರಾಗಿರೋದು ಈ ವಿರೋಧದ ನಡುವೆ ಯಾಕೆ? ಇದೆಲ್ಲವನ್ನ ಧಿಕ್ಕರಿಸಿ ಮುಖ್ಯಮಂತ್ರಿಗಳು ಜಾರಿಗೆ ತರೋದಾದ್ರೆ ಮುಂದೇನು? ಇದು ಕುತೂಹಲ. ಸಿದ್ದು, ಜಾತಿ ಜನಗಣತಿ ವರದಿಯಲ್ಲಿ ಮುಸ್ಲಿಮರೇ ನಂಬರ್ 1 ಆದ್ರ ಅಲ್ಪಸಂಖ್ಯಾತರ ಮೀಸಲಾತಿ ಡಬಲ್ ಆಯ್ತಾ? ಡಬಲ್ ಟ್ರಿಬಲ್ ಆಗುತ್ತಾ? 4% 8% ಏರಿಕೆ ಆಗುತ್ತಾ? ರಿಸರ್ವೇಶನ್ ಜಾತಿ ಜನಗಣತಿಯಲ್ಲಿ ಮುಸ್ಲಿಮರಿಗೆ ಬಂಪರ್ ಗಿಫ್ಟ್. ಜಾತಿ ರಿಪೋರ್ಟ್ನಲ್ಲಿ ಮುಸ್ಲಿಮರ ಸಂಖ್ಯೆ 75 ಲಕ್ಷ ಜನಸಂಖ್ಯೆ. ಈ ಜನಸಂಖ್ಯೆಯಲ್ಲಿ ಮುಸ್ಲಿಮರದ್ದು 18.07% ಪಾಲು. ವೀರಶೈವರ ಪ್ರತ್ಯೇಕ ಹಿನ್ನೆಲೆ ನಂಬರ್ 1 ಆದ್ರ ಮುಸ್ಲಿಮರು. ಜಾತಿ ಜನಗಣತಿ ವರದಿಯಲ್ಲಿ ಆಗಿದೆಯಾ? ಹಾಗಾದ್ರೆ ಇದೆಲ್ಲವೂ ಕೂಡ ಉಲ್ಲೇಖ, ಇದೆಲ್ಲವೂ ಕೂಡ ಈಗ ಚರ್ಚೆಗೆ ಕಾರಣ ಆಗಿದೆ. ಈಗ ಇದೆಲ್ಲವೂ ಕೂಡ ಚರ್ಚೆ ಆಗಿರೋದು. ಮೊದಲೇ ಮುಸ್ಲಿಮರ ಓಲೈಕೆ, ಅಲ್ಪಸಂಖ್ಯಾತರ ಓಲೈಕೆ ಅಂತ ಹೇಳಿ ಬಾಯಿ ಬಡಿದುಕೊಳ್ಳುವಂತ ಬಿಜೆಪಿ ನಾಯಕರು ಈಗ ಜಾತಿ ಜನಗಣತಿ ವರದಿಯಲ್ಲಿ ಇಂಥದ್ದೊಂದು ಫ್ಯಾಕ್ಚುಯಲಿ ಮುಸ್ಲಿಮರ ಸಂಖ್ಯೆ ಹೆಚ್ಚಾಗತ್ತೆ, ಅವರ ಸಮುದಾಯ ಅತಿದೊಡ್ಡ ಸಮುದಾಯ ಆಗತ್ತೆ ಅನ್ನೋ ವಿಚಾರ ಏನಾದ್ರೂ ಇದರಲ್ಲಿ ತಿಳಿತು ಅನ್ನೋದಾದ್ರೆ ಇದನ್ನ ಬಿಜೆಪಿಯವರೆಲ್ಲರೂ ಕೂಡ ಒಪ್ತಾರ ಅನ್ನೋದು ಒಂದು ಬಿಜೆಪಿ ಮತ್ತೆ ವೀರಶೈವ ಲಿಂಗಾಯತರು ಕೂಡ. ಯಾಕಂತ ಹೇಳಿದ್ರೆ 224 ವಿಧಾನಸಭಾ ಕ್ಷೇತ್ರದಲ್ಲಿ ಸರಿಸುಮಾರು 150 ಕ್ಷೇತ್ರದ ಒಂದು ಹಿಡಿತ ಮಾತ್ರ ಬಹಳ ಪ್ರಮುಖ ಇವರದ್ದೇ ಇರುತ್ತೆ. ಯಾಕಂತ ಹೇಳಿದ್ರೆ ಈಗ ನೆಕ್ಸ್ಟ್ ಮುಸ್ಲಿಂ ಇದು 1ನೇ ಸ್ಥಾನಕ್ಕೆ ಬಂದದ್ದೇ ಯಾವ್ದಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ಅವ್ರು ಸೀಟ್ ಕೇಳ್ತಾರೆ. ಒಂದು ಅಧಿಕಾರ ಮತ್ತೊಂದು ಮಗದೊಂದು ರಾಜ್ಯ ಸರ್ಕಾರ ನಡೀತಾ ಇರುವಂತದ್ದು ಇದೇ ಜಾತಿ ವಿಚಾರಕ್ಕೆ ಸಂಬಂಧಪಟ್ಟದ್ದು. ಈಗ ಹೆಂಗೆ ಲಿಂಗಾಯತ ನಾವು ಇಷ್ಟು ಜನಸಂಖ್ಯೆ ಇದ್ವಿ, ನಮ್ಮಲ್ಲೇ ಜಾಸ್ತಿ ಜನಸಂಖ್ಯೆ, ನಮಗೆ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಶಾಸಕ ಇಂತಿಷ್ಟು ಸೀಟ್ ಕೊಡಬೇಕು ಅಂತ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳುವಂತ ವ್ಯವಸ್ಥೆ ಕೂಡ ಮಾಡ್ತಾರೆ. ಇಲ್ಲಾಂದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ. ಅದು ಕೂಡ ಹೈಕಮಾಂಡ್ ಇರ್ಬೋದು, ಮತ್ತೊಬ್ಬರಿಗೆ ಅದು ಭಯ ಇರುತ್ತೆ. ಜನಸಂಖ್ಯೆ ಜಾಸ್ತಿ ಇತ್ತು, ನಾವೇನೋ ಸೀಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮತ್ತೆ ಹೋರಾಟ ಮತ್ತೊಂದು, ಇಲ್ಲ ನಮಗೆ ಹಿನ್ನಡೆ ಆಗ್ಬೋದು. ಈಗ ಆಲ್ರೆಡಿ ಯಡಿಯೂರಪ್ಪನವರನ್ನ ಇಳಿಸಿದಂತ ಸಂದರ್ಭದಲ್ಲಿ ಬಿಜೆಪಿಗೆ ಎಷ್ಟರ ಮಟ್ಟಿಗೆ ಇದು ಸೆಟ್ ಬ್ಯಾಕ್ ಆಯಿತು, ಅದೆಲ್ಲವೂ ಕೂಡ ಗೊತ್ತಿರುವಂತ ವಿಚಾರ. ಈಗ ಮುಸ್ಲಿಂ ಈಗ ಜಾಸ್ತಿ ನಂಬರ್ 1 ಪ್ಲೇಸಿಗೆ ಬಂದ್ರೆ ಅವ್ರು ನಾಳೆ ಅದನ್ನೇ ಕೇಳ್ತಾರೆ, ನಮಗೆ ಇಂತಿಷ್ಟು ಸೀಟ್ ಕೊಡಿ ಅಂತ. ನೀವು ಹೇಳ್ದಂಗೆ ಮೀಸಲಾತಿ ವಿಚಾರವಾಗಿ ಈಗ ಈ ಜಾತಿ ಜನಗಣತಿ ವರದಿಯಲ್ಲಿ ಫ್ಯಾಕ್ಚುಯಲಿ ಈ ವರದಿಯಲ್ಲಿ ಇರೋ ಹಂಗೇನೆ ಮುಸ್ಲಿಮರ ಸಂಖ್ಯೆ ಡಬಲ್ ಆಗುತ್ತೆ ಅನ್ನೋದಾದ್ರೆ ಆಬ್ವಿಯಸ್ಲಿ ದೊಡ್ಡ ಸಮುದಾಯ ನಮ್ಗಿಂತಿಷ್ಟು ಸೀಟ್ಗಳು ಅಥವಾ ಮೀಸಲಾತಿಯಲ್ಲಿ ನಮ್ಗಿಷ್ಟು ಪ್ರತ್ಯೇಕವಾಗಿ ನೀಡಬೇಕು ಅನ್ನೋದೆಲ್ಲವೂ ಕೂಡ ಚರ್ಚೆ ಮುನ್ನೆಲೆಗೆ ಬಂದೇ ಬರುತ್ತೆ. ಆಗ ಅದನ್ನೆಲ್ಲರೂ ಕೂಡ ಒಪ್ಕೊಳ್ಳಿಕ್ ರೆಡಿ ಇರ್ತಾರ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ. ಅದಾದ ನಂತರ ಈಗಾಗಲೇ ಬಿಜೆಪಿಯವರು ಹೇಳೋ ಹಂಗೆ ಇವರು ಅತಿಯಾದ ಓಲೈಕೆ ಮಾಡ್ತಾರೆ ಅನ್ನೋ ವಿಚಾರ. ಈಗ ಅತಿದೊಡ್ಡ ಸಮುದಾಯ ಅಂತ ಹೇಳಿ ಗೊತ್ತಾಯ್ತು ಅನ್ನೋದಾದ್ರೆ ಅಥವಾ ಅದು ಅತಿದೊಡ್ಡ ಸಮುದಾಯ ಅಂತೇಳಿ ಹೊರ ಹೊಮ್ತು ಅನ್ನೋದಾದ್ರೆ ಆ ನಂತರ ಓಲೈಕೆ ಪ್ರಮಾಣ ಯಾವ ಲೆವೆಲ್ಗೆ ಹೋಗುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಭಾರಿ ವಿರೋಧವೂ ಕೂಡ ಇದೆ. ವೈಜ್ಞಾನಿಕವಾಗಿ ಜಾರಿ ಮಾಡಿಲ್ಲ ಅನ್ನೋದನ್ನು ಹೇಳಿದ್ದಾರೆ. 2015ರಲ್ಲಿ ಇದ್ದಂತ ಗಣತಿಯ ವರದಿಗೂ ಈಗಿರುವಂತ ಗಣತಿಯ ವರದಿಗೂ ಬಹಳ ಒಂದು ವ್ಯತ್ಯಾಸಗಳಿದೆ ಅನ್ನೋದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಹಾಗಾಗಿ ಇದು ಒಂದು ಬೀಸೋದಂಡೆಯಿಂದ ತಪ್ಪಿಸಿಕೊಂಡ್ರೆ 100 ವರ್ಷ ಆಯ್ಸು ಅನ್ನೋ ಹಂಗೆ ಇದು 1ರಿಂದ ಪಾಸ್ ಆದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೋ ಗೊತ್ತಿಲ್ಲ. ಡಿ.ಕೆ. ಶಿವಕುಮಾರ್ ಅವರಿಗೆ ಸುತಾರಾಮ್ ಇದ್ರ ಬಗ್ಗೆ ಒಪ್ಪಿಗೆನೇ ಇಲ್ಲ. ಬಿಜೆಪಿ ಅವರಂತೂ ಇದನ್ನ ಒಪ್ಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ಕಮ್ಯುನಿಟಿ ಎಲ್ಲರೂ ಕೂಡ ಒಂದಾಗ್ತಾರೆ ನಿಕೇಶ್. ಯಾಕಂತ ಹೇಳಿದ್ರೆ ನೋಡಿ, ಲಿಂಗಾಯತರು ಕೇವಲ ಬಿಜೆಪಿಯಲ್ಲಿ ಮಾತ್ರ ಇಲ್ಲ, ಕಾಂಗ್ರೆಸ್ನಲ್ಲೂ ಇದ್ದಾರೆ. ವೀರಶೈವ ಲಿಂಗಾಯತರು ಈಗ ಅತಿದೊಡ್ಡ ಸಮುದಾಯ ವೀರಶೈವ ಲಿಂಗಾಯತ ಸಮುದಾಯ 2ನೇ ಸ್ಥಾನಕ್ಕೆ ಇಳಿಯುತ್ತೆ ಅಂತ ಹೇಳಿದ್ರೆ ಅದರ ಮಠಾಧೀಶರಾಗಿರ್ಬೋದು ಅಥವಾ ಆ ಸಮುದಾಯದ ಶಾಸಕರಾಗಿರ್ಬೋದು ಅಥವಾ ಮಂತ್ರಿಗಳಾಗಿರ್ಬೋದು, ಯಾರೇ ಆಗಿರಲಿ ಅವರೆಲ್ಲ ಇದನ್ನು ಒಪ್ತಾರ ಅನ್ನೋದೇ ಬಹಳ ದೊಡ್ಡ ಪ್ರಶ್ನೆ. ಇದು ಸಿದ್ದರಾಮಯ್ಯ ಇವ್ರನ್ನೆಲ್ಲ ಹೆಂಗ್ ಬ್ಯಾಲೆನ್ಸ್ ಮಾಡಿ ತಗೊಂಡು ಹೋಗ್ತಾರೆ ಅನ್ನೋದು ಪ್ರಶ್ನೆ. ಇನ್ನು ಲಿಂಗಾಯತ ಆದ ನಂತರ ಒಕ್ಕಲಿಗ ಸಮುದಾಯದಲ್ಲೂ ಕೂಡ 2ನೇ ಅತಿ ದೊಡ್ಡ ಸಮುದಾಯ ನಮ್ಮ ರಾಜ್ಯದಲ್ಲಿ. ಹೀಗೆಲ್ಲ ಇರುವಾಗ ಮುಸ್ಲಿಮರನ್ನ ಮುಂದಕ್ಕೆ ಬಿಟ್ಟು ಇವರು 2 ಮತ್ತೆ 3ನೇ ಸ್ಥಾನಕ್ಕೆ ಹೋಗ್ಲಿಕ್ಕೆ ಇವರ ಒಪ್ಪಿಗೆ ಇದೆಯಾ ಅಥವಾ ಇವರನ್ನ ಹೆಂಗೆ ರಿಸೀವ್ ಮಾಡ್ತಾರೆ? ಆ ಸಮುದಾಯದ ಸ್ವಾಮೀಜಿಗಳು ಇದನ್ನೆಲ್ಲ ಜಾರಿ ಮಾಡೋದಕ್ಕೆ ಬಿಡ್ತಾರ?
ಇದೆಲ್ಲವೂ ಸಿದ್ದರಾಮಯ್ಯ ಅವರ ಮುಂದಿರುವಂತ ಚಾಲೆಂಜ್. ಅದಕ್ಕೋಸ್ಕರನೇ ಈ ಹಿಂದೆ ಅನ್ಸುತ್ತೆ ಲಿಂಗಾಯತರನ್ನ ಡಿವೈಡ್ ಮಾಡಿದ್ದು ವೀರಶೈವ ಲಿಂಗಾಯತ. ಯಾಕಂತ ಹೇಳಿದ್ರೆ ಅವರು ನಂಬರ್ 1 ಸ್ಥಾನದಲ್ಲಿ ಇದ್ರು. ಡಿವೈಡ್ ಮಾಡಿದಾಗ ಅವರದ್ದು ಡಿವೈಡ್ ಆಯಿತು. ಡಿವೈಡ್ ಆದ್ಮೇಲೆ ಅದರಲ್ಲೂ ಕೂಡ ಪಂಚಮಸಾಲಿ ಮತ್ತೊಂದು ಮಗದೊಂದು ಅಂತ ಹೇಳ್ಕೊಂಡು ಉಪಜಾತಿಗಳನ್ನ ತಗೊಂಡು ಬಂದಿದ್ರು. ಎಲ್ಲ ಒಂದ್ ಕಡೆ ಇದು ಸರ್ಕಾರಕ್ಕೆ ಎಷ್ಟು ಮಟ್ಟಿಗೆ ಲಾಭನೋ ನಷ್ಟನೋ ಗೊತ್ತಿಲ್ಲ. ಆದ್ರೆ ಸಿದ್ದರಾಮಯ್ಯವರಿಗೆ ಇದು ರಾಜಕೀಯ ಭವಿಷ್ಯದಲ್ಲಿ ಬಹಳ ಲಾಭ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಜಾತಿ ಜನಗಣತಿ ವಿಚಾರ, ಅದು ಕೂಡ ರಾಹುಲ್ ಗಾಂಧಿನೂ ಇದ್ರ ಬಗ್ಗೆ ಮಾತಾಡ್ತಾ ಇದ್ರು. ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುಜರಾತ್ನ ಕಾರ್ಯಕಾರಿಣಿ ಸಭೆಯಲ್ಲೂ ಕೂಡ ಪ್ರಸ್ತಾಪ ಆಯಿತು. ಇಲ್ಲೂ ಅದನ್ನ ಜಾರಿ ತನ್ನಿ ಅಂತದ್ದು ಕೂಡ ಒಂದು ಸೂಚನೆ ಸಿಕ್ಕಿರುವಂತದ್ದು. ಜೊತೆಗೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತಹ ಸಂದರ್ಭ, ವಿರೋಧ ವ್ಯಕ್ತವಾಗ್ತಾ ಇದೆ. ಅದು ಯಾರು ವಿರೋಧ ಪಕ್ಷದ ನಾಯಕರು ಅಥವಾ ಯಾವುದೋ ಸಾರ್ವಜನಿಕರು ಅಲ್ಲ, ಪಕ್ಷದ ನಾಯಕರೇ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಕೂಡ ಹಲವಾರು ಮುಖಂಡರ ಜೊತೆ ಕೆಲಸ ಮಾಡಿದ್ರಿ. ಇದರಿಂದ ಯಾರಿಗೆ ತೊಂದರೆ ಆಗಲ್ಲ. ಅದು ಯಾವ ಲೆಕ್ಕಾಚಾರದಲ್ಲಿ ಹೇಳಿದ್ರೆ ಗೊತ್ತಿಲ್ಲ. ಇದರಿಂದ ತೊಂದರೆ ಅವರಿಗೊಂದು ಕ್ಲಾರಿಟಿ ಇದ್ದಿರಬಹುದು. ಈಗ ಇಂಥದ್ದೊಂದು ವರದಿ ಇದೆ ಅಂತ ಹೇಳಿ ಗೊತ್ತಾದ ನಂತರ ಬಹುಶಃ ಇದನ್ನ ನಮ್ಮ ಸಮುದಾಯ ಮಾತ್ರ ಅಲ್ಲ, ಬೇರೆ ಸಮುದಾಯದವರು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಹೆಂಗೆ ಫ್ಲೋ ಇದೆ ಹಂಗೆ ನಾವು ವಿರೋಧ ಮಾಡೋದು ಅಲ್ಲ ಅಥವಾ ಪರವಾಗಿರೋದು ಅಲ್ಲ. ಫ್ಲೋ ಹೆಂಗಿದೆ ಮೂವ್ ಟು ಫ್ಲೋ ಅನ್ನೋ ರೀತಿಯಲ್ಲಿ ನಡೆದುಕೊಳ್ಳೋಣ. ಯಾಕಂತ ಹೇಳಿದ್ರೆ ಯಾವ ಸಮುದಾಯದವರು ಕೂಡ ಇದನ್ನ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅವ್ರ ಸಮುದಾಯವನ್ನ ಹಿಂದಕ್ಕೆ ಹಾಕತ್ತಾರೆ ಅನ್ನೋ ರೀತಿಯಲ್ಲೆಲ್ಲ ಚರ್ಚೆಗಳಿರ್ಬೋದು. ಆ ಕಾರಣದಿಂದ ಬಹುಶಃ ಇವರು ನೋಡೋಣ, ವೇಟ್ ಅಂಡ್ ಸಿ ಅನ್ನೋ ರೀತಿ ಮಾಡ್ತಾರೆ. ಈಗ ಮೀಸಲಾತಿಯಲ್ಲೂ ವೇರಿಯೇಷನ್ ಬರುತ್ತಲ್ಲ, ಅದನ್ನ ಹೆಂಗೆ ಸರಿದೂಗಿಸ್ತಾರೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಮತ್ತೆ ತಮಿಳುನಾಡು ಕಡೆ ಮುಖ ಮಾಡ್ತಾರ. ಹಾಗಾದ್ರೆ ತಮಿಳುನಾಡಲ್ಲಿ ಅಷ್ಟು ಪರ್ಸೆಂಟ್ ಕೊಟ್ಟಿದ್ರೆ ನಾವು ಕೂಡ ಕೊಡ್ತೀವಿ ಅಂತ ಹೇಳ್ತಾರ. ಈಗ ಸಿದ್ದರಾಮಯ್ಯನವರಿಗೆ ಪ್ರಶ್ನೆ ಆಗಿ ಕಾಣ್ತಾ ಇರುವಂತದ್ದು. ಜೊತೆಗೆ ಈಗ ವಿರೋಧ ಪಕ್ಷದವರು ಜೊತೆಗೆ ಸಾರ್ವಜನಿಕರು, ಸ್ವಪಕ್ಷದ ನಾಯಕರ ಜೊತೆಗೆ ಈಗ ಸಿದ್ದರಾಮಯ್ಯನವರ ಈ ಜಾತಿ ಜನಗಣತಿ ವಿಚಾರಕ್ಕೆ ಮಠಾಧೀಶರು ಕೂಡ ಕಿಡಿಕಾರ್ತಾ ಇದೆ. ಸರ್ಕಾರದ ವಿರುದ್ಧ ಈಗ ಭುಗಿಲೆದಿದೆ. ಸ್ವಾಮೀಜಿಗಳ ಆಕ್ರೋಶ, ಅಖಂಡ ಹಿಂದೂ ಸಮಾಜ ಒಡೆಯುವಂತ ಷಡ್ಯಂತ್ರ ಸಿಎಂ ಸಿದ್ದರಾಮಯ್ಯವರು ಮಾಡ್ತಾ ಇದ್ದಾರೆ. ನೋಡಿ, ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು, ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇರುವಂತದ್ದು ಜಾತಿ ಜನಗಣತಿ ವಿಚಾರ. ಇದೇ ಜಾತಿ ಜನಗಣತಿ ವರದಿ ಜಾರಿಗೆ ಸಿಎಂಗೆ ಯಾಕಿಷ್ಟು ಹುಮ್ಮಸ್ಸು? 1.5 ವರ್ಷದ ಬಳಿಕ ಶೀಲ್ಡ್ ಕವರ್ ಓಪನ್ ಯಾಕೆ? ಇದು ರಿಪಬ್ಲಿಕನದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ಯಾಕೆ ಹಾಗಾದ್ರೆ ಈಗ 1.5 ವರ್ಷದ ಬಳಿಕ ಇದನ್ನ ಓಪನ್ ಮಾಡಲಾಗ್ತಾ ಇರುವಂತದ್ದು, ಅದು ಕೂಡ ವಿರೋಧದ ನಡುವೆ, ಸ್ವಪಕ್ಷದ ನಾಯಕರ ವಿರೋಧದ ನಡುವೆ ಈಗ ಯಾಕೆ ಓಪನ್ ಮಾಡ್ತಾ ಇರುವಂತದ್ದು ಎನ್ನುವಂತ ಪ್ರಶ್ನೆ ಖಂಡಿತ. ಈಗ ನೋಡಿ, ಮುಖ್ಯಮಂತ್ರಿಗಳಿಗೆ ಈ ವರದಿ ಸಲ್ಲಿಕೆಯಾಗಿದ್ದು ಜಯಪ್ರಕಾಶ್ ಹೆಗ್ಡೆ ಅವರ ಈ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಏನು ವರದಿಯನ್ನ ಸಲ್ಲಿಕೆ ಮಾಡ್ತಾರಲ್ಲ, ಸಲ್ಲಿಕೆ ಮಾಡಿ 1 ವರ್ಷ ಆಗಿದೆ. ಅದಾದ ನಂತರ ವರದಿ ಸೋರಿಕೆ ಆಯಿತು. ಮಗದೊಂದು ಚರ್ಚೆಗೆ ಅವಕಾಶ ಕೊಡಬೇಕು ಅನ್ನೋದೆಲ್ಲವೂ ಕೂಡ ಪ್ರಸ್ತಾಪ ಆಯಿತು. ಆದ್ರೆ ಈಗ ಜಾರಿ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಇಷ್ಟೊಂದು ಉತ್ಸುಕರಾಗಿರೋದು ಈ ವಿರೋಧದ ನಡುವೆ ಯಾಕೆ? ಇದೆಲ್ಲವನ್ನ ಧಿಕ್ಕರಿಸಿ ಮುಖ್ಯಮಂತ್ರಿಗಳು ಜಾರಿಗೆ ತರೋದಾದ್ರೆ ಮುಂದೇನು? ಇದು ಕುತೂಹಲ. ಸಿದ್ದು ಜಾತಿ ಜನಗಣತಿ ವರದಿಯಲ್ಲಿ ಮುಸ್ಲಿಮರೇ ನಂಬರ್ 1 ಆದ್ರ ಅಲ್ಪಸಂಖ್ಯಾತರ ಮೀಸಲಾತಿ ಡಬಲ್ ಆಯ್ತಾ? ಡಬಲ್ ಟ್ರಿಬಲ್ ಆಗುತ್ತಾ? 4% 8% ಏರಿಕೆ ಆಗುತ್ತಾ? ರಿಸರ್ವೇಶನ್ ಜಾತಿ ಜನಗಣತಿಯಲ್ಲಿ ಮುಸ್ಲಿಮರಿಗೆ ಬಂಪರ್ ಗಿಫ್ಟ್. ಜಾತಿ ರಿಪೋರ್ಟ್ನಲ್ಲಿ ಮುಸ್ಲಿಮರ ಸಂಖ್ಯೆ 75 ಲಕ್ಷ ಜನಸಂಖ್ಯೆ. ಈ ಜನಸಂಖ್ಯೆಯಲ್ಲಿ ಮುಸ್ಲಿಮರದ್ದು 18.07% ಪಾಲು. ವೀರಶೈವರ ಪ್ರತ್ಯೇಕ ಹಿನ್ನೆಲೆ ನಂಬರ್ 1 ಆದ್ರ ಮುಸ್ಲಿಮರು ಜಾತಿ ಜನಗಣತಿ ವರದಿಯಲ್ಲಿ ಆಗಿದೆಯಾ? ಹಾಗಾದ್ರೆ ಇದೆಲ್ಲವೂ ಕೂಡ ಉಲ್ಲೇಖ, ಇದೆಲ್ಲವೂ ಕೂಡ ಈಗ ಚರ್ಚೆಗೆ ಕಾರಣ ಆಗಿದೆ. ಈಗ ಇದೆಲ್ಲವೂ ಕೂಡ ಚರ್ಚೆ ಆಗಿರೋದು ಮೊದಲೇ ಮುಸ್ಲಿಮರ ಓಲೈಕೆ, ಅಲ್ಪಸಂಖ್ಯಾತರ ಓಲೈಕೆ ಅಂತ ಹೇಳಿ ಬಾಯಿ ಬಡಿದುಕೊಳ್ಳುವಂತ ಬಿಜೆಪಿ ನಾಯಕರು ಈಗ ಜಾತಿ ಜನಗಣತಿ ವರದಿಯಲ್ಲಿ ಇಂಥದ್ದೊಂದು ಫ್ಯಾಕ್ಚುಯಲಿ ಮುಸ್ಲಿಮರ ಸಂಖ್ಯೆ ಹೆಚ್ಚಾಗತ್ತೆ, ಅವರ ಸಮುದಾಯ ಅತಿದೊಡ್ಡ ಸಮುದಾಯ ಆಗತ್ತೆ ಅನ್ನೋ ವಿಚಾರ ಏನಾದ್ರೂ ಇದರಲ್ಲಿ ತಿಳಿತು ಅನ್ನೋದಾದ್ರೆ ಇದನ್ನ ಬಿಜೆಪಿ ಅವರೆಲ್ಲರೂ ಕೂಡ ಒಪ್ತಾರ ಅನ್ನೋದು ಒಂದು ಬಿಜೆಪಿ ಮತ್ತೆ ವೀರಶೈವ ಲಿಂಗಾಯತರು ಕೂಡ. ಯಾಕಂತ ಹೇಳಿದ್ರೆ 224 ವಿಧಾನಸಭಾ ಕ್ಷೇತ್ರದಲ್ಲಿ ಸರಿಸುಮಾರು 150 ಕ್ಷೇತ್ರದ ಒಂದು ಹಿಡಿತ ಮಾತ್ರ ಬಹಳ ಪ್ರಮುಖ ಇವರದೇ ಇರುತ್ತೆ. ಯಾಕಂತ ಹೇಳಿದ್ರೆ ಈಗ ನೆಕ್ಸ್ಟ್ ಮುಸ್ಲಿಂ ಇದು 1ನೇ ಸ್ಥಾನಕ್ಕೆ ಬಂದದ್ದೇ ಹೌದಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ಅವ್ರು ಸೀಟ್ ಕೇಳ್ತಾರೆ. ಒಂದು ಅಧಿಕಾರ ಮತ್ತೊಂದು ಮಗದೊಂದು ರಾಜ್ಯ ಸರ್ಕಾರ ನಡೀತಾ ಇರುವಂತದ್ದು ಇದೆ ಜಾತಿ ವಿಚಾರಕ್ಕೆ ಸಂಬಂಧಪಟ್ಟದ್ದು. ಈಗ ಹೆಂಗೆ ಲಿಂಗಾಯತ ನಾವು ಇಷ್ಟು ಜನಸಂಖ್ಯೆ ಇದ್ವಿ, ನಮ್ಮಲ್ಲೇ ಜಾಸ್ತಿ ಜನಸಂಖ್ಯೆ, ನಮಗೆ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಶಾಸಕ ಇಂತಿಷ್ಟು ಸೀಟ್ ಕೊಡಬೇಕು ಅಂತ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳುವಂತ ವ್ಯವಸ್ಥೆ ಕೂಡ ಮಾಡ್ತಾರೆ. ಇಲ್ಲಾಂದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ. ಅದು ಕೂಡ ಹೈಕಮಾಂಡ್ ಇರ್ಬೋದು, ಮತ್ತೊಬ್ಬರಿಗೆ ಅದು ಭಯ ಇರುತ್ತೆ. ಜನಸಂಖ್ಯೆ ಜಾಸ್ತಿ ಇತ್ತು, ನಾವೇನೋ ಸೀಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮತ್ತೆ ಹೋರಾಟ ಮತ್ತೊಂದು, ಇಲ್ಲ ನಮಗೆ ಹಿನ್ನಡೆ ಆಗ್ಬೋದು. ಈಗ ಆಲ್ರೆಡಿ ಯಡಿಯೂರಪ್ಪನವರನ್ನ ಇಳಿಸಿದಂತ ಸಂದರ್ಭದಲ್ಲಿ ಬಿಜೆಪಿಗೆ ಎಷ್ಟರ ಮಟ್ಟಿಗೆ ಇದು ಸೆಟ್ ಬ್ಯಾಕ್ ಆಯಿತು, ಅದೆಲ್ಲವೂ ಕೂಡ ಗೊತ್ತಿರುವಂತ ವಿಚಾರ. ಈಗ ಮುಸ್ಲಿಂ ಈಗ ಜಾಸ್ತಿ ನಂಬರ್ 1 ಪ್ಲೇಸಿಗೆ ಬಂದ್ರೆ ಅವ್ರು ನಾಳೆ ಅದನ್ನೇ ಕೇಳ್ತಾರೆ,
ನಮಗೆ ಇಂತಿಷ್ಟು ಸೀಟ್ ಕೊಡಿ ಅಂತ. ಅದು ಎಲ್ಲಿ ಬರ್ಬೋದು? ನೀವು ಹೇಳ್ದಂಗೆ ಮೀಸಲಾತಿ ವಿಚಾರವಾಗಿ ಈಗ ಈ ಜಾತಿ ಜನಗಣತಿ ವರದಿಯಲ್ಲಿ ಫ್ಯಾಕ್ಚುಲಿ ಈ ವರದಿಯಲ್ಲಿ ಇರೋ ಹಂಗೇನೆ ಮುಸ್ಲಿಮರ ಸಂಖ್ಯೆ ಡಬಲ್ ಆಗುತ್ತೆ ಅನ್ನೋದಾದ್ರೆ ಆಬ್ವಿಯಸ್ಲಿ ದೊಡ್ಡ ಸಮುದಾಯ ನಮ್ಗಿಂತಿಷ್ಟು ಸೀಟ್ಗಳು ಅಥವಾ ಮೀಸಲಾತಿಯಲ್ಲಿ ನಮ್ಗಿಷ್ಟು ಪ್ರತ್ಯೇಕವಾಗಿ ನೀಡಬೇಕು ಅನ್ನೋದೆಲ್ಲವೂ ಕೂಡ ಚರ್ಚೆ ಮುನ್ನೆಲೆಗೆ ಬಂದೇ ಬರುತ್ತೆ. ಆಗ ಅದನ್ನೆಲ್ಲರೂ ಕೂಡ ಒಪ್ಕೊಳ್ಳಿಕ್ಕೆ ರೆಡಿ ಇರ್ತಾರ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ. ಅದಾದ ನಂತರ ಈಗಾಗಲೇ ಬಿಜೆಪಿಯವರು ಹೇಳೋ ಹಂಗೆ ಇವರು ಅತಿಯಾದ ಓಲೈಕೆ ಮಾಡ್ತಾರೆ ಅನ್ನೋ ವಿಚಾರ. ಈಗ ಅತಿದೊಡ್ಡ ಸಮುದಾಯ ಅಂತ ಹೇಳಿ ಗೊತ್ತಾಯ್ತು ಅನ್ನೋದಾದ್ರೆ ಅಥವಾ ಅದು ಅತಿದೊಡ್ಡ ಸಮುದಾಯ ಅಂತೇಳಿ ಹೊರ ಹೊಮ್ತು ಅನ್ನೋದಾದ್ರೆ ಆ ನಂತರ ಓಲೈಕೆ ಪ್ರಮಾಣ ಯಾವ ಲೆವೆಲ್ಗೆ ಹೋಗುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಭಾರಿ ವಿರೋಧವೂ ಕೂಡ ಇದೆ. ವೈಜ್ಞಾನಿಕವಾಗಿ ಜಾರಿ ಮಾಡಿಲ್ಲ ಅನ್ನೋದನ್ನು ಹೇಳಿದ್ದಾರೆ. 2015ರಲ್ಲಿ ಇದ್ದಂತ ಗಣತಿಯ ವರದಿಗೂ ಈಗಿರುವಂತ ಗಣತಿಯ ವರದಿಗೂ ಬಹಳ ಒಂದು ವ್ಯತ್ಯಾಸಗಳಿದೆ ಅನ್ನೋದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಹಾಗಾಗಿ ಇದು ಒಂದು ಬೀಸೋದಂಡೆಯಿಂದ ತಪ್ಪಿಸಿಕೊಂಡ್ರೆ 100 ವರ್ಷ ಆಯ್ಸು ಅನ್ನೋ ಹಂಗೆ ಇದು ಒಂದರಿಂದ ಪಾಸ್ ಆದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೋ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಅವರಿಗೆ ಸುತಾರಾಮ್ ಇದ್ರ ಬಗ್ಗೆ ಒಪ್ಪಿಗೆನೇ ಇಲ್ಲ. ಬಿಜೆಪಿ ಅವರಂತೂ ಇದನ್ನ ಒಪ್ಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ಕಮ್ಯುನಿಟಿ ಎಲ್ಲರೂ ಕೂಡ ಒಂದಾಗ್ತಾರೆ ನಿಕೇಶ್. ಯಾಕಂತ ಹೇಳಿದ್ರೆ ನೋಡಿ, ಲಿಂಗಾಯತರು ಕೇವಲ ಬಿಜೆಪಿಯಲ್ಲಿ ಮಾತ್ರ ಇಲ್ಲ, ಕಾಂಗ್ರೆಸ್ನಲ್ಲೂ ಇದ್ದಾರೆ. ವೀರಶೈವ ಲಿಂಗಾಯತರು ಈಗ ಅತಿದೊಡ್ಡ ಸಮುದಾಯ ವೀರಶೈವ ಲಿಂಗಾಯತ ಸಮುದಾಯ 2ನೇ ಸ್ಥಾನಕ್ಕೆ ಇಳಿಯುತ್ತೆ ಅಂತೇಳಿ ಹೇಳಿದ್ರೆ ಅದರ ಮಠಾಧೀಶರಾಗಿರ್ಬೋದು ಅಥವಾ ಆ ಸಮುದಾಯದ ಶಾಸಕರಾಗಿರ್ಬೋದು ಅಥವಾ ಮಂತ್ರಿಗಳಾಗಿರ್ಬೋದು ಯಾರೇ ಆಗಿರ್ಲಿ ಅವರೆಲ್ಲ ಇದನ್ನು ಒಪ್ತಾರ ಅನ್ನೋದೇ ಬಹಳ ದೊಡ್ಡ ಪ್ರಶ್ನೆ. ಇದು ಸಿದ್ದರಾಮಯ್ಯ ಇವ್ರನ್ನೆಲ್ಲ ಹೆಂಗ್ ಬ್ಯಾಲೆನ್ಸ್ ಮಾಡಿ ತಗೊಂಡು ಹೋಗ್ತಾರೆ ಅನ್ನೋದು ಪ್ರಶ್ನೆ. ಇನ್ನು ಲಿಂಗಾಯತ ಆದ ನಂತರ ಒಕ್ಕಲಿಗ ಸಮುದಾಯದಲ್ಲೂ ಕೂಡ 2ನೇ ಅತಿ ದೊಡ್ಡ ಸಮುದಾಯ ನಮ್ಮ ರಾಜ್ಯದಲ್ಲಿ. ಹೀಗೆಲ್ಲ ಇರುವಾಗ ಮುಸ್ಲಿಮರನ್ನ ಮುಂದಕ್ಕೆ ಬಿಟ್ಟು ಇವರು 2 ಮತ್ತೆ 3ನೇ ಸ್ಥಾನಕ್ಕೆ ಹೋಗ್ಲಿಕ್ಕೆ ಇವರ ಒಪ್ಪಿಗೆ ಇದೆಯಾ ಅಥವಾ ಇವರನ್ನ ಹೆಂಗೆ ರಿಸೀವ್ ಮಾಡ್ತಾರೆ? ಆ ಸಮುದಾಯದ ಸ್ವಾಮೀಜಿಗಳು ಇದನ್ನೆಲ್ಲ ಜಾರಿ ಮಾಡೋದಕ್ಕೆ ಬಿಡ್ತಾರ? ಇದೆಲ್ಲವೂ ಸಿದ್ದರಾಮಯ್ಯ ಅವರ ಮುಂದಿರುವಂತ ಚಾಲೆಂಜ್. ಅದಕ್ಕೋಸ್ಕರನೇ ಹಿಂದೆ ಅನ್ಸುತ್ತೆ ಲಿಂಗಾಯತರನ್ನ ಡಿವೈಡ್ ಮಾಡಿದ್ದು ವೀರಶೈವ ಲಿಂಗಾಯತ. ಯಾಕಂತ ಹೇಳಿದ್ರೆ ಅವರು ನಂಬರ್ 1 ಸ್ಥಾನದಲ್ಲಿ ಇದ್ರು. ಡಿವೈಡ್ ಮಾಡಿದಾಗ ಅವರದ್ದು ಡಿವೈಡ್ ಆಯಿತು. ಡಿವೈಡ್ ಆದ್ಮೇಲೆ ಅದರಲ್ಲೂ ಕೂಡ ಪಂಚಮಸಾಲಿ ಮತ್ತೊಂದು ಮಗದೊಂದು ಅಂತ ಹೇಳ್ಕೊಂಡು ಉಪಜಾತಿಗಳನ್ನ ತಗೊಂಡು ಬಂದಿದ್ರು. ಎಲ್ಲ ಒಂದ್ ಕಡೆ ಇದು ಸರ್ಕಾರಕ್ಕೆ ಎಷ್ಟು ಮಟ್ಟಿಗೆ ಲಾಭನೋ ನಷ್ಟನೋ ಗೊತ್ತಿಲ್ಲ. ಆದ್ರೆ ಸಿದ್ದರಾಮಯ್ಯವರಿಗೆ ಇದು ರಾಜಕೀಯ ಭವಿಷ್ಯದಲ್ಲಿ ಬಹಳ ಲಾಭ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಜಾತಿ ಜನಗಣತಿ ವಿಚಾರ, ಅದು ಕೂಡ ರಾಹುಲ್ ಗಾಂಧಿನೂ ಇದ್ರ ಬಗ್ಗೆ ಮಾತಾಡ್ತಾ ಇದ್ರು. ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುಜರಾತ್ನ ಕಾರ್ಯಕಾರಿಣಿ ಸಭೆಯಲ್ಲೂ ಕೂಡ ಪ್ರಸ್ತಾಪ ಆಯಿತು. ಇಲ್ಲೂ ಅದನ್ನ ಜಾರಿ ತನ್ನಿ ಅಂತದ್ದು ಕೂಡ ಒಂದು ಸೂಚನೆ ಸಿಕ್ಕಿರುವಂತದ್ದು. ಜೊತೆಗೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತಹ ಸಂದರ್ಭ, ವಿರೋಧ ವ್ಯಕ್ತವಾಗ್ತಾ ಇದೆ. ಅದು ಯಾರು ವಿರೋಧ ಪಕ್ಷದ ನಾಯಕರು ಅಥವಾ ಯಾವುದೋ ಸಾರ್ವಜನಿಕರು ಅಲ್ಲ, ಪಕ್ಷದ ನಾಯಕರೇ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಕೂಡ ಹಲವಾರು ಮುಖಂಡರ ಜೊತೆ ಕೆಲಸ ಮಾಡಿದ್ರಿ. ಇದರಿಂದ ಯಾರಿಗೆ ತೊಂದರೆ ಆಗಲ್ಲ, ಅದು ಯಾವ ಲೆಕ್ಕಾಚಾರದಲ್ಲಿ ಹೇಳಿದ್ರೆ ಗೊತ್ತಿಲ್ಲ. ಇದರಿಂದ ತೊಂದರೆ ಅವರಿಗೊಂದು ಕ್ಲಾರಿಟಿ ಇದ್ದಿರಬಹುದು. ಈಗ ಇಂಥದ್ದೊಂದು ವರದಿ ಇದೆ ಅಂತ ಹೇಳಿ ಗೊತ್ತಾದ ನಂತರ ಬಹುಶಃ ಇದನ್ನ ನಮ್ಮ ಸಮುದಾಯ ಮಾತ್ರ ಅಲ್ಲ, ಬೇರೆ ಸಮುದಾಯದವರು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಹೆಂಗೆ ಫ್ಲೋ ಇದೆ ಹಂಗೆ ನಾವು ವಿರೋಧ ಮಾಡೋದು ಅಲ್ಲ ಅಥವಾ ಪರವಾಗಿರೋದು ಅಲ್ಲ. ಫ್ಲೋ ಹೆಂಗಿದೆ, ಮೂವ್ ಟು ಫ್ಲೋ ಅನ್ನೋ ರೀತಿಯಲ್ಲಿ ನಡ್ಕೊಳ್ಳೋಣ. ಯಾಕಂತ ಹೇಳಿದ್ರೆ ಯಾವ ಸಮುದಾಯದವರು ಕೂಡ ಇದನ್ನ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅವ್ರ ಸಮುದಾಯವನ್ನ ಹಿಂದಕ್ಕೆ ಹಾಕತ್ತಾರೆ ಅನ್ನೋ ರೀತಿಯಲ್ಲೆಲ್ಲ ಚರ್ಚೆಗಳಿರ್ಬೋದು. ಆ ಕಾರಣದಿಂದ ಬಹುಶಃ ಇವರು ನೋಡೋಣ, ವೇಟ್ ಅಂಡ್ ಸಿ ಅನ್ನೋ ರೀತಿ ಮಾಡ್ತಾರೆ. ಈಗ ಮೀಸಲಾತಿಯಲ್ಲಿ ವೇರಿಯೇಷನ್ ಬರುತ್ತಲ್ಲ, ಅದನ್ನ ಹೆಂಗೆ ಸರಿದೂಗಿಸ್ತಾರೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಮತ್ತೆ ತಮಿಳುನಾಡು ಕಡೆ ಮುಖ ಮಾಡ್ತಾರ. ಹಾಗಾದ್ರೆ ತಮಿಳುನಾಡಲ್ಲಿ ಅಷ್ಟು % ಕೊಟ್ಟಿದ್ರೆ ನಾವು ಕೂಡ ಕೊಡ್ತೀವಿ ಅಂತ ಹೇಳ್ತಾರ. ಈಗ ಸಿದ್ದರಾಮಯ್ಯನವರಿಗೆ ಪ್ರಶ್ನೆ ಆಗಿ ಕಾಣ್ತಾ ಇರುವಂತದ್ದು. ಜೊತೆಗೆ ಈಗ ವಿರೋಧ ಪಕ್ಷದವರು, ಜೊತೆಗೆ ಸಾರ್ವಜನಿಕರು, ಸ್ವಪಕ್ಷದ ನಾಯಕರ ಜೊತೆಗೆ ಈಗ ಸಿದ್ದರಾಮಯ್ಯನವರ ಈ ಜಾತಿ ಜನಗಣತಿ ವಿಚಾರಕ್ಕೆ ಮಠಾಧೀಶರು ಕೂಡ ಕಿಡಿಕಾರ್ತಾ ಇದೆ. ಸರ್ಕಾರದ ವಿರುದ್ಧ ಈಗ ಭುಗಿಲೆದಿದೆ ಸ್ವಾಮೀಜಿಗಳ ಆಕ್ರೋಶ. ಅಖಂಡ ಹಿಂದೂ ಸಮಾಜ ಒಡೆಯುವಂತ ಷಡ್ಯಂತ್ರ ಸಿಎಂ ಸಿದ್ದರಾಮಯ್ಯವರು ಮಾಡ್ತಾ ಇದ್ದಾರೆ.